ನಾವೇನ್ ನೋಡಿ ಇದು ಇವ್ರದ್ದು ಪ್ರಾಬ್ಲಮ್ ಅಲ್ಲ. ಇಲ್ಲಿ ಇವರು 20 ಸಿಲಿಂಡರ್ ಈ ಜಾಗಕ್ಕೆ ಹಾಕಿದ್ಮೇಲೆ ಆ ಮನುಷ್ಯ ಎಲ್ಲಿಗೆ ತಗೊಂಡೋಗ್ತಾನೆ ಅಂತ ಗೊತ್ತಿಲ್ಲ. ಬಟ್ ಇವ್ರು ಹೇಳ್ತಾ ಇರೋದೇನಂದ್ರೆ ಸರ್ ಅವ್ರು ಮಾಡಿರೋಂಥದ್ದು ಬಹಳ ತಪ್ಪು, ನಮ್ ಕಡೆಯಿಂದ ಆಗುವಂಥದ್ದು ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಈ KYC ಮಾಡಿ ಸಹ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಇಲ್ಲೂ ಕೆಲವರು ಈ KYC ಮಾಡಿಸ್ಕೊಳ್ತಾ ಇದಾರೆ. ಇಲ್ಲಿ ಈಗ ನೋಡಿ 20 ಸಿಲಿಂಡರ್ ಈಗ ಲೋಡ್ ಆಗ್ತಾ ಇದೆ. ಇವರೇ ಸ್ವತಃ ನಿಂತ್ಕೊಂಡು ನೋಡಿ ಈ ಕೊಡಿ ಈ ತರ ಅವರು ಅಮೌಂಟ್ ನ ಕರೆಕ್ಟ್ ಆಗಿ ಅಮೌಂಟ್ ನ ಹಾಕ್ಸ್ಕೊಂಡು ಪ್ರತಿಯೊಬ್ಬರಿಗೂ ಇವರೇ ಸಿವುದೇ ಮಾಡ್ಕೊಡ್ತಾ ಇದಾರೆ. ಕೆಲವು ಗೊಂದಲಗಳಿದೆ. ಈ ಗೊಂದಲಕ್ಕೆ ಕಾರಣ ಯಾರು? ಹುಡುಗರು ಕಾರಣನ? ಹುಡುಗರಿಂದ ಸರ್ಕಾರಕ್ಕೆ ಹೆಸರು ಕೆಟ್ಟದಾಗ್ತಾ ಇದೆಯಾ? ಇದು ಸ್ವಲ್ಪ ತಿಳ್ಕೊಳ್ಳಿ. ಈಗ ಇವರೇ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ನೋಡಿ ಎಲ್ಲರ ದುಡ್ಡುಗಳನ್ನ ಈಸ್ಕೊಂಡು ಅವರು ವ್ಯವಸ್ಥೆ ಮಾಡ್ತಾರಂತದ್ದು. ಓಕೆ, ಸೊ ಇಲ್ಲಿಗೆ ಭಾರತ್ ಗ್ಯಾಸ್ ಏಜೆನ್ಸಿ ಹತ್ರ ಬಂದಿದ್ದೀವಿ. ಹಿಂದ್ಗಡೆ ನೋಡಿ ಇಲ್ಲಿ ವಯಸ್ಸಾಗಿರೋರು ಬೈಲ್ ಕವರ್ ಮಾಡಿ ನೋಡಲ್ಲಿ ವಯಸ್ಸಾಗಿರೋರು ಅವ್ರಿಗೆ 70-72 ಚಿಲ್ಲರೆ ಅವ್ರು ಬಂದು ನೋಡಿ ತಗೊಂಡು ಹೋಗ್ತಾ ಇದಾರೆ. ಅಲ್ಲಿಂದ ಹೋಗ್ತಾ ಇರೋಂಥದ್ದು ನೋಡಿ ಈ ತರ ನಡೀತಾ ಇರೋಂಥದ್ದು. ತಗೊಬನ್ನಿ ನೋಡಿ ವಯಸ್ಸಾಗಿರೋರು ಪಾಪ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಆಯ್ತಾ, KYC ಆಗಿಲ್ಲ ಅದು ಇದು ಅಂತ ಕತೆಗಳು ಕಟ್ತಾ ಇದಾರಂತೆ. ಹಿಂಗ್ ನೋಡೋಣ ತಾಳಿ ಏನ್ ಮಾಡ್ತಾ ಇದಾರೆ ಏನು ಎತ್ತ ಅಂತ ನೋಡ್ತೀನಿ. ನಿಮಗೆ ಇವ್ರು ಯಾರೋ ಓನರ್ ಅಂತ ಅಲ್ಲಿ ಬಂದಿದ್ರು. ಇವರೇ ಸ್ವಾಮಿಗಳು. ಸ್ವಾಮಿ ಯಾಕೆ ಸ್ವಾಮಿ ಹೊಂಟೋದ್ರಿ ಅಷ್ಟ್ ಬೇಗ? ಮಾತಾಡಕ್ಕಿಂತ ಮುಂಚೆನೆ ಅಲ್ಲಿಗೆ ಬಂದಿ? ನನಗೆ ಇಲ್ಲಿ ಕೆಲಸ ಇತ್ತು ಅದಕ್ಕೆ ಬಂದೆ ನಾನು. ಅಲ್ಲಿ ಉತ್ತರ ಕೊಡೋರು ಯಾರು? ಅಲ್ಲಿ ನೀವು ಆಫೀಸಿಗೆ ಬಂದಾಗ ಓನರ್ ಅಂತ ತೋರಿಸ್ತಾ ಇದ್ರಲ್ಲ ಮೇಡಮ್ನವರು, ಉತ್ತರ ಅವ್ರು ನಿಮ್ ಓನರ್ ಅಂತ ತೋರಿಸ್ಬಿಟ್ಟು ಉತ್ತರ ಕೊಡೋದು ಯಾರು? ವಯಸ್ಸು 70-72 ಇದ್ದಾಗ ಅವ್ರ ಮನೆಗೆ 20 ಸತಿ ಕಾಲ್ ಮಾಡ್ಬಿಟ್ಟು ನೀವೇ ಬರ್ಬೇಕು ಅಂತ ಹೇಳ್ತೀರಂತೆ. ಯಾಕೆ? ಇಲ್ಲಿ ನೋಡ್ಕೊಳ್ರಪ್ಪ, ಈ ಎಮ್ಮಿಗೆ ಪುರಕ್ ಹೋಗೋರು ಯಾರು? ಹೆಮ್ಮಿಗೆ ಪುರಕ್ ಹೋಗೋರು ಯಾರು ನಿಮ್ಮಲ್ಲಿ? ಹೇಳ್ತಾ ಇರೋ ಪ್ರಶ್ನೆ ಈ ತರ. 72 ವರ್ಷ ಆಗಿರೋಂತ ವಯೋವೃದ್ಧೆಗೆ ಹಾಕಿ 1 ತಿಂಗಳಾದ್ಮೇಲೆ ಡೆಲಿವರ್ ಅಂತ ಬಂದಿದೆ. ಮೆಸೇಜ್ ಬಂದ್ಮೇಲೆ ಅವ್ರು OTP ಕೊಟ್ರೆ ತಾನೆ ಡೆಲಿವರ್ ಅಂತ ಬರ್ಬೇಕು. ಹೆಂಗ್ ಬಂತು ಡೆಲಿವರ್ ಅಂತ? ಹೆಂಗ್ ಬಂತು ಸಮಯ ಡೆಲಿವರ್ ಅಂತ? ಹೆಂಗ್ ಬರುತ್ತೆ ಮೆಸೇಜ್? ಏನ ಕೊಟ್ಟಿದ್ದಾನೆ? ಇಲ್ಲ, ಸಿಲಿಂಡರ್ ಬಂದಿಲ್ಲ. ಆಮೇಲೆ ಹೇಳಿ ಇವಾಗ ಅದು ಡೆಲಿವರ್ ಆಗಿಲ್ಲ ಅನ್ಬಿಟ್ಟು ಇವಾಗ ಚೀಟಿ ಬರ್ದಿ ಆ ಮೇಡಮ್ ನವರು ಇಲ್ಲಿ ಕಳ್ಸಿರೋಂಥದ್ದು. ಈ ಪುಣ್ಯಾತ್ಮರು ಇವ್ರು ಹೇಳ್ತಾರಂತದ್ದೇನು? ಏನ್ ಹೇಳಿ, ಈಗ ಹೇಳಿ ಸರ್. ನಿಮ್ ಮನೆಗೆ ಬಂದಿಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಾಗಿಲ್ಲ? ಎಷ್ಟು ಸತಿ ಕಾಲ್ ಮಾಡ್ಬೇಕು ಒಂದು ವಯಸ್ಸಾಗಿರೋ ತಾಯಿ? ನಮಗೆ ಗೊತ್ತಿರೋ ಸರ್ ಯಾರು ಮಾಡ್ತಾರೆ? ಫೋನ್ ಮಾಡಿದ್ರೆ ಏನಂದ್ರೆ ಗೊತ್ತಾ, ಅಯ್ಯೋ ಇವತ್ತೇ ಬಂದ್ಬಿಟ್ಟಿದೆ ಲಾಟು, ನಾಳೆ ಬೆಳಗ್ಗೆ ಬರುತ್ತೆ ಅಂತಾರೆ. ಅವ್ರು ಏನ್ ಮಾಡ್ಬೇಕು? ಕುಮಾರ್ ಅನ್ನೋರ್ಗೆ ಕಾಲ್ ಮಾಡ್ತೀನಿ. ಅವ್ರ ಕೆಲಸನ ತಂದಾಕ್ಬಿಟ್ರಂತಲ್ಲ, ಏನೋ ಕಾಲ್ ಮಾಡ್ತೀನಿ ಅಂತ ಮಾಡಿ. ಹಲೋ ನಮಸ್ಕಾರ. ಇವತ್ತು ಭಾರತ್ ಗ್ಯಾಸ್ ಇಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಬಂದಿರೋಂಥದ್ದು. ನಾನು ಇಲ್ಲಿ ಜನರಿಗೆ ಬಹಳ ತರ ಇವರು ತೊಂದರೆಗಳು ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಏನು ಎತ್ತ ಅಂತ ನಾನು ಇವತ್ತು ಲೈವ್ ಆಗಿ ತೋರಿಸ್ತೀನಿ. ಕೊಟ್ಟು ಹೆಚ್ಚು ಕಡಿಮೆ 1-1.5 ತಿಂಗಳಾಗಿದೆ. ಬಿಲ್ ಹಾಕಿದ ನಂತರನೂ ಸಹ ಡೆಲಿವರ್ಡ್ ಅಂತ ಬಂದ್ಬಿಡುತ್ತೆ. ಹೆಂಗ್ ಬಂದ್ಬಿಡುತ್ತೆ ಡೆಲಿವರ್ಡ್ ಅಂತ? OTP ಕೊಟ್ರೆ ತಾನೇ ಬರ್ಬೇಕು. OTP ಕೊಡದೇನೆ ಡೆಲಿವರ್ಡ್ ಅಂತ ಬಂದು 1.5 ತಿಂಗಳಾಗಿ 72 ವರ್ಷ ಆಗಿದೆ. ವಯೋವೃದ್ಧೆ ಅವರು. ಅಂಥವ್ರಲ್ಲಿ ಅದಲ್ದೇನೆ ಒಂದು ಹೆಣ್ಮಗ, ಸಿಂಗಲ್ ಮದರ್, ಅವ್ರು ಇರೋಂಥದ್ದು ಇಬ್ರೇನೆ. ಹೆಚ್ಚು ಕಡಿಮೆ 1.5 ತಿಂಗಳಾಯ್ತು ಅವ್ರ ಮನೆಗೆ ಇನ್ನ ಗ್ಯಾಸ್ ಬರೋದ್ರಲ್ಲೇ ಐತೆ. ಇನ್ ಯೋಚನೆ ಮಾಡಿ ಇವ್ರು ಮಾಡ್ತಾರಂಥದ್ದು ಎಂಥದ್ದು? ಇದು BS ಭಾರತ್ ಇದು ಗ್ಯಾಸ್ BECS ಗ್ಯಾಸ್ ಏಜೆನ್ಸಿ ಅಂತ. ಇವ್ರು ಯಾವ ತರ ಸುಳ್ಳು ಹೇಳ್ತಾರೆ, ಯಾವ ತರ ಇದನ್ನ ಹೇಳ್ತಾರೆ ಅಂತ ನಾನು ಇವತ್ತು ಲೈವ್ ಆಗಿ ರೆಕಾರ್ಡಿಂಗ್ ತೋರಿಸ್ತೀನಿ. ಈಗ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಓಕೆ, ಸೊ ಈಗ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಡೈರೆಕ್ಟ್ ಆಗಿ BES ಅವ್ರ ಹತ್ರಕ್ಕೆ. ಓಕೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. 1.5 ತಿಂಗಳಾಯ್ತು. ಜನಗಳು ಇಲ್ಲೇ ಇದ್ದಾರೆ. ವಯಸ್ಸಾಗಿರೋರು ಸಹ ಇಲ್ಲಿಗೆ ಬಂದ್ಬಿಟ್ಟು ಗ್ಯಾಸ್ನ ತಗೊಂಡೋಗ್ಬೇಕು ಅಂತ ಇದ್ದಾರೆ. ಸುಳ್ಳಿನ ಕತೆಗಳು ಹೇಳ್ತಾರೆ ಇವರು. ಒಂದು ನಿಮಿಷ ಈ ಕಡೆ ಬಾಪ. ನೋಡಿ ಇವರು 2.5 ತಿಂಗಳಾಯ್ತಂತೆ. ಇನ್ ಯಾರ್ಯಾರು ಇದ್ದೀರಪ್ಪ? ಆದ್ರೆ ವಯಸ್ಸಾಗಿರೋರು ನೀವು ಬರಂಗಿಲ್ಲ. ಏಜೆನ್ಸಿ ಅವರು ಡಿಸ್ಟ್ರಿಬ್ಯೂಟರ್ ಯಾರೇ ಬಂದು ನಿಮ್ಮ ಮನೆಗೆ ಹಾಕ್ಬೇಕು. ಈಗ ಅದೇ ಪ್ರಾಬ್ಲಮ್ ಆಗಿರೋದು. ಮೀಡಿಯಾಗೆ ಬಂದಿರೋಂಥ ನಿಮ್ ಕಡೆಯಿಂದ ಕಾಲ್ ಮಾಡಿದಾಗೆಲ್ಲ ಅಯ್ಯೋ ಬಂದ್ಬಿಟ್ಟಿದೆ, ನಾಳೆ ಬೆಳಗ್ಗೆ ಬಂದ್ಬಿಡುತ್ತೆ, ನಾವು ಹಾಕ್ಬಿಡ್ತೀವಿ, ಇನ್ನೇನು ಇದು ಲಾಕ್ ಬಂದಿದೆ ಅಂತ ಹೇಳಿದ್ರು. ಕರೆಕ್ಟ್ ಆಗಿ 1.5 ತಿಂಗಳ ಹಿಂದೆ ಹಾಕಿರೋಂಥದ್ದು. ವಯೋವೃದ್ಧೆ 72 ವರ್ಷ, ಅವ್ರಿಗೆ ಮನೆಯಲ್ಲಿ ಸಿಂಗಲ್ ಮದರ್. ಆಯ್ತಾ, ಹಾಕಿ ಇನ್ನೇನು ಬಂದ್ಬಿಡ್ತು, ನಾಳೆ ಬಂದ್ಬಿಡ್ತದೆ. ಫೋನಲ್ಲಿ ಇದೇ ಕಥೆನೇ ಆಗ್ತಾ ಇರೋಂಥದ್ದು. ಇವ್ರು ಇಲ್ಲಿ ಕೂತಿದ್ದಾರೆ, ಯಾರು ಜೆಂಟ್ಸ್ ಇಲ್ಲ ಇಲ್ಲಿ. ನಾನು ಓನರ್ ಕಾಲ್ ಮಾಡ್ಬೇಕಾ? ಕಾಲ್ ಮಾಡಿದ್ರೆ ಎತ್ತಾರೆ ನಮ್ಮ ಅವರು.
ನೋಡಿ ವಯಸ್ಸಾಗಿರೋರು ಇಲ್ಲಿ ಬಂದಿದ್ದಾರೆ. ಇವ್ರಿಗೆ 40 ದಿವಸ ಆಗಿದೆ ಆಯ್ತಾ. 72 ವರ್ಷ ವಯಸ್ಸು. ಹೆಮ್ಮಿಗೆಪುರದಲ್ಲಿ ಮೀನಾಕ್ಷಿ ಅನ್ನೋರ ಹೆಸರು ಹಾಕಿದ್ದು. ಅಪ್ಲಿಕೇಶನ್ ಹಾಕದ್ಮೇಲೆ ಇನ್ನ ಗ್ಯಾಸ್ ಬಂದಿಲ್ಲ. ಇನ್ನೇನ್ ಬಂದ್ಬಿಡ್ತು ಲಾಟು, ನಾಳೆನೇ ಕಳಿಸ್ಬಿಡ್ತೀನಿ ಆಗೋಯ್ತದೆ ಅಂತೀರಾ. ನಾನು ಸಹ ಕಾಲ್ ಮಾಡಿದ್ದೀನಿ, ನೀವು ಸರಿಯಾಗಿ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಬಂದೈತೆ ಬಂದ್ಬಿಡಿ, ಇಲ್ಲ ನೀವೇ ಎತ್ಕೊ ಬನ್ನಿ ಅಂತ ಹೇಳ್ತೀರಾ. ವಯಸ್ಸಾಗಿರೋರು ಹೆಂಗ್ ಬರಕಾಗತ್ತೆ? ಹೌದಾ? ಮತ್ತೆ ಡೆಲಿವರ್ಡ್ ಸಾರಿ, ಒಂದ್ ನಿಮಿಷ ಹಂಗೆ ಲೈನಲ್ಲಿ ಇರಿ, ಹಂಗೆ ಲೈನಲ್ಲಿ ಇರಿ, ಒಂದ್ ನಿಮಿಷ. ಇಲ್ಲಿ ಸ್ಪೀಕರ್ ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಹೇಳಿ ಸರ್, ಯಾವಾಗ ಬಂದಿರೋದು ನಿಮ್ಗೆ? ಆಯ್ತು, ಲೋಡ್ ಬಂದಿದೆ ನೆನ್ನೆ ಇವತ್ತು ಅಂತ ಅಂದ್ರಲ್ಲ, ಮತ್ತೆ ಡೆಲಿವರ್ಡ್ ಅಂತ ಮೆಸೇಜ್ ಹೆಂಗ್ ಬರುತ್ತೆ? ಡೆಲಿವರ್ಡ್ ಅಂತ ಮೆಸೇಜ್ ಹೆಂಗ್ ಬರುತ್ತೆ? OTP ಬಂದ ಮೇಲೆನೆ ಡೆಲಿವರ್ಡ್ ಅಂತ ಬರುವಂತದ್ದು, ಅದೇನ್ ಕೊಡ್ತೀರಾ ನೀವು? ಈ ವಯಸ್ಸಾಗಿರೋರು ಈ ತರ ಗ್ಯಾಸ್ ಸಿಲಿಂಡರ್ ಎತ್ಕೊಂಡ್ ಬರ್ಬೇಕು ಅಂದ್ರೆ ಇವ್ರು ಹೆಚ್ಚು ಕಡಿಮೆ ಇವ್ರಿಗೂ 70 ಇಯರ್ಸ್ ಆಗೈತೆ. ಇದು ಸರಿನಾ? ನೀವು ಗಾಡಿ ಓಡಿಸ್ಕೊಂಡು ಈ ಬಿಸಿಲಲ್ಲಿ ಬಂದು ಈ ಜಾಗದಲ್ಲಿ ಈ ಥರ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನು ಮಿಕ್ನಾದವರು ಅವ್ರು ಡಿಸ್ಟ್ರಿಬ್ಯೂಟರ್ ಅಂತ ಮಾಡಿಕೊಂಡು ಮನೆ ಗಂಟ ಹೆಂಗೆ ಕೊಡ್ತಾರೆ ಅವರು? ಹಾಂ ನೋಡಿ, ಇಲ್ಲಿ ಜನ ಜಾತ್ರೆ ಹಾಕಿ ಕುಂತೈತಿ ಇಲ್ಲಿ ಆಯಿತಾ. ಜನ ಜಾತ್ರೆ ಹಾಕಿ ಕುಂತೈತೆ ಎಲ್ಲರೂ ಅವರೇ. ಇವರು ನೋಡಿ ವಯಸ್ಸಾಗಿರೋರು. ಸ್ವಾಮಿ ಎಷ್ಟು ದಿವಸ ಆಯಿತು ಸ್ವಾಮಿ ನೀವು ಗ್ಯಾಸ್ ಹಾಕಿ? ಏಪ್ರಿಲ್ 4ನೇ ತಾರೀಕು. ಹಾಂ, ಸೊ ಹೆಚ್ಚು ಕಡಿಮೆ ಒಂದು 20 ದಿವಸ ಆಗೈತೆ. ಹಾಂ, ನಿಮಗೆ ಡಿಸ್ಟ್ರಿಬ್ಯೂಟರ್ ಅವರು ಮನೆ ಹತ್ರನೇ ತಗೊಬಂದು ಕೊಡ್ತಾರಾ, ಇಲ್ಲ ನೀವೇ ಬರಬೇಕಾ ಇಲ್ಲಿಗೆ? ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರ? ಅಂದರೆ ನೀವು ವಯಸ್ಸಾಗಿದ್ದು ಬರಬೇಕು. ಓಹೋ, ಆ ಥರ. ಓಕೆ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಇವರು. ಹಾಂ, ಹಿಂಗೆ ಕತೆ. ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ದು ಎಷ್ಟು ದಿವಸ ಆಯ್ತಣ್ಣ ಸರ್? ನಿಮ್ದು ಎಷ್ಟು ದಿವಸ ಆಯ್ತು? ಸಂಡೇ ಡೆಲಿವರಿ ಆಗಿದೆ, ಇನ್ನೂ ಬಂದಿಲ್ಲ. ಡೆಲಿವರಿ ಅಂತ ಮೆಸೇಜ್ ಬಂದಿದೆ ನಿಮ್ಗೆ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ಪೇಮೆಂಟ್ ಆಗಿದೆ. ಡೆಲಿವರಿ ಅಂತ ಬಂದಿದೆ. ನಿಮ್ಗೆ OTP ಕೇಳಿದ್ರ ಅವರು? ಅದೇ ಡೆಲಿವರಿ ಅಂತ ಬಂದಿದೆ. 2 ತಿಂಗಳಾಯ್ತು ಇವ್ರು ಮಾಡಿ, ಇವ್ರಿಗೂ ಬಂದಿಲ್ಲ. ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬಂದಿರ್ತದೆ, ಬಟ್ ಮೆಸೇಜ್ ಇಟ್ಕೊಳ್ಳಲ್ಲ. ಇಲ್ಲಿ ಗ್ಯಾಸ್ ಕೊಟ್ಟು ಎಷ್ಟು ದಿವಸ ಆಯ್ತು ಸರ್? ಹೋದ ತಿಂಗಳು 15ನೇ ತಾರೀಕು ಬುಕ್ ಮಾಡೀನಿ. ವಯಸ್ಸಾಗಿರೋರೇ ಬರಬೇಕು ಅಂತ ಇಲ್ಲಿ ಹೇಳ್ತಾರಾ? 3ನೇ ಸಾರಿ ಬರೋದು ಇವಾಗ. ಬಂತು ನಾವು ಹೋಗ್ರಿ ಅಂತ ಅವರು ಫೋನ್ ಮಾಡ್ತಾರ. ಗ್ಯಾಸ್ ಅವನು ಕೊಡೋನು, ಆಟೋ ಅವನು. 20 ಸಾರಿ ಫೋನ್ ಮಾಡೀನಿ, ಫೋನೇ ರಿಸೀವ್ ಇಲ್ಲ. ಒಳ್ಳೆ ಕೆಲಸ ಮೇಡಮ್. ಹೇಳಿ ಹೇಳಿ. ಹೇಳಿ. ತಪ್ಪು ನಿಮ್ದಿದೆ ಅಂತ ಒಪ್ಕೊಂಡ್ರೆ ತಾನೆ? ಮತ್ತೆ ಈ ಹುಡುಗ ಇವ್ರದ್ದು ಮಾತ್ರ ಅಲ್ಲ, 60-70 ಕಸ್ಟಮರ್ ಇದೇ ತರ ಮಾಡಿದಾನೆ. ಕೆಲಸ ಬಿಟ್ಟು ತೆಗ್ದಾಕಿದೀವಿ. ಈಗ ಕೆಲಸ ಬಂದಿಲ್ಲ, ವಿತೌಟ್ ಬಿಲ್ ಇಲ್ಲ ಅಂತ 70 ಬಿಲ್ ಗ್ಯಾಸ್ ಆಫೀಸ್ ಇಂದ ಕೊಟ್ಟಿದ್ವಿ. ಇಂತ ಹುಡುಗ ಇಂತ ಕೆಲಸ ಮಾಡಿರೋದು ಅವನು. ಈಗ ನಾವು ಕೇಳೋದೇನು? ಸರಿ, ಇಲ್ಲಿ ಕಾಲ್ ಮಾಡ್ದ, ಸರಿ ನೀವು ಹೇಳಿದ್ ಒಪ್ಕೊಳ್ಳೋಣ. ಆ ಹುಡುಗ ಸರಿ ಇಲ್ಲ, ಗೋಲ್ಮಾಲ್ ಮಾಡ್ದ, ಏನೋ ಒಂದ್ ಮಾಡ್ದ. ಅದಾದ್ಮೇಲೆ ಕಾಲ್ ಮಾಡಿದಾಗ ನಿಮ್ ಓನರ್ ಏನಂದ್ರು ಗೊತ್ತಾ? ಈ ಲಾಟ್ ಇವಾಗ ಬಂದ್ಬಿಟ್ಟಿದೆ, ನಾಳೆ ಬೆಳಗ್ಗೆ ಕಳಿಸ್ಬಿಡ್ತೀನಿ. ಅದಾದ್ಮೇಲೆ ಯಾರು ಅದು ಕುಮಾರ್ ಅನ್ನೋರು ಯಾರು? ಆಯ್ತಾ, ಅದಾಯ್ತು. ಒಂದ್ ನಿಮಿಷ, ಇನ್ನೊಂದು ಪ್ರಶ್ನೆ ಐತೆ, ಕೇಳ್ಬಿಡ್ತೀನಿ ತಾಳಿ. ನಮ್ಮ ಜೊತೆನೆ ಒಬ್ರು ಮಾಡಿರೋರ್ಗೆ ಅವ್ರಿಗೆ ಬಂದಿದೆ, ಯಾಕೆಂದ್ರೆ ಅವರು ಪೊಲೀಸ್ ಹುದ್ದೆನಲ್ಲಿದ್ದಾರೆ ಅಂತ. ಇದು ಸರಿನಾ? ಅಂದ್ರೆ ಸಾರ್ವಜನಿಕರು ಬೆಲೆ ಇಲ್ವಾ? ವಯಸ್ಸಾಗಿರೋರು ಏನ್ ಮಾಡ್ತಾರೆ? ಹೆಣ್ಣು ಮಗ 72 ವರ್ಷ ಗಾಡಿ ಓಡ್ಸಕ್ ಬರಲ್ಲ, ಏನ್ ಮಾಡ್ತಾರೆ? ಇದು ರಾಜರಾಜೇಶ್ವರಿ ನಗರದಲ್ಲಿರುವಂತದ್ದು. BE ಏನ್ ಹೆಸರು? BCS ಗ್ಯಾಸ್ ಏಜೆನ್ಸಿ ಅಂತ. ಜನರಿಗೆ ಅವರು ನಿಜ ಹೇಳದೇ ಇದ್ರು ಪರವಾಗಿಲ್ಲ, ಸುಳ್ಳು ಹೇಳೋದು ಬೇಡ ಅಂತ ನಾನು ಹೇಳೋಂಥದ್ದು. ಅವರು ಕಾಲ್ ಮಾಡಿದ ನಂತರ ಪಾಪ ಇವರು ಹೆಣ್ಮಗ ಬರೀ ಗ್ಯಾಸ್ನ ಮಾತ್ರ ಕೊಡೋಂಥ ಮಾತ್ರ ಕೆಲಸ ಇವ್ರಿಗೆ. ಆದರೆ ಇವರು ಉತ್ತರ ಕೊಟ್ಕೊಂಡು ಕುತ್ಕೊಬೇಕಾಗಿರೋಂಥ ಪರಿಸ್ಥಿತಿ ಬಂದಿರೋಂಥದ್ದು. ಈಗ ಅವ್ರು ಕೊಟ್ಟರು, ಇವ್ರು ಕೊಟ್ಟರು, ಡೇಟ್ ಹೇಳಿದ್ರು, ಏನಾದರೂ ಹೇಳಿದ್ರು. ರೆಸ್ಪಾನ್ಸ್ ಮಾಡೋದಕ್ಕೆ ಟೆಲಿಕಾಲರ್ ಎಲ್ಲಿದ್ದಾರೆ? ಇಲ್ಲಿ ಟೆಲಿಕಾಲರ್ ಎಲ್ಲಿದ್ದಾರೆ? ಯಾರ ಹತ್ರ ಹೋಗುತ್ತೆ ಕಾಲು? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಗ್ಯಾಸ್ ಇದೆ ಅಂತ ಸರ್ಕಾರ ಹೇಳುತ್ತೆ, ಇಲ್ಲಿ ಬಂದರೆ ವಯಸ್ಸಾಗಿರೋರೆಲ್ಲ ಇಲ್ಲಿ ಬಂದವ್ರೆ. ಒಂದು ಹೆಣ್ಣಮಗನ ಆಫೀಸಲ್ಲಿ ಬಿಟ್ಬಿಟ್ಟು ಇಷ್ಟು ಜನಕ್ಕೂ ಟ್ಯಾಕಲ್ ಮಾಡಿ ಅಂತ ಬಿಟ್ರೆ ಅವರೊಬ್ಬರೇ ಹೆಂಗ್ ಮಾಡ್ತಾರೆ ಕೆಲಸನ? ಯಾವ ತಿಂಗಳು? ಮಾರ್ಚ್ 30ನೇ ತಾರೀಕು ಡೆಲಿವರಿ ಅಂತ ಬಂದಿದೆ. ಇವತ್ತಿನವರೆಗೂ ತಗೊಂಬಂದು ಕೊಟ್ಟಿಲ್ಲ ಸಿಲಿಂಡರ್. ಡೆಲಿವರಿ ಅಂತ ಬಂದಿದ್ರು ಹೆಂಗ್ ಬರುತ್ತೆ ಇವ್ರಿಗೆ? ಡೆಲಿವರಿ ಆಗಿರೋ ಗ್ಯಾಸ್ ಎಲ್ಲ ಹೋಯ್ತು. ಫೋನ್ ಆಫೀಸಲ್ಲೂ ರಿಸೀವ್ ಮಾಡಲ್ಲ, ಡ್ರೈವರು ರಿಸೀವ್ ಮಾಡಲ್ಲ. ಬಂದಿರೋದು ನೋಡಿ, ಯಾವ ಡೇಟ್ ಏನಪ್ಪ? ಡೇಟ್ ಏನೈತೆ? 30th 3ನೇ ತಿಂಗಳು. ಅದಾದ್ಮೇಲೆ ಡೆಲಿವರಿ ಡೇಟ್ ಅಂತ ಬಂದಿದೆ ನೋಡಿ. ಇಲ್ಲಿ ಬಂದ ಮೇಲೆ ಇನ್ನ ಡೆಲಿವರಿ ಆಗಿಲ್ಲ. 72 ವರ್ಷದ್ದು ವಯಸ್ಸಾಗಿರುವಂತ ತಾಯಿ ಅವರು ಅನ್ನ ತಿನ್ಬೇಕಾ, ಮಣ್ಣು ತಿನ್ಬೇಕಾ?
ಕೇಳಿದ್ರೆ ಇದಕ್ಕೆ ನಾನ್ ಜವಾಬ್ದಾರಿ ಅಲ್ಲ, ಓನರ್ ಹತ್ರ ಮಾತಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತಾರೆ. ಈ ಕುರ್ಚಿ ಖಾಲಿ, ಈ ಕುರ್ಚಿ ಖಾಲಿ, ಕೇಳೋರು ಹೇಳೋರು ಯಾರು ಇಲ್ಲ. ಅಲ್ಲೂ ಒಳಗಡೆನೂ ಖಾಲಿನಾ? ಅವ್ರು ಈಗ ತಾನೇ ಓನರ್ ಅಂತ ಬಂದ್ರಲ್ಲ, ಅವ್ರೆಲ್ಲ ನೋಡಿದ್ರು. ಅವ್ರು ಅದೇ 5 ಮಿನಿಟ್ಸ್ ಇದ್ರು, ಅದೇನೋ ಹಿಂಗ್ ಮಾಡಿದ್ರು, ಆ ಕಡೆ ನಮ್ಮ ತಾಯಿಗೋಸ್ಕರ, ನಮ್ಮ ತಾಯಿಗೆ 76 ವರ್ಷ, ಅವ್ರ ಗಾಡಿ ಓಡ್ಸಕ್ ಬರಲ್ಲ, ಸಿಲಿಂಡರ್ ಇತ್ತು, ಶಕ್ತಿ ಇಲ್ಲ. ಆ್ಯಂಡ್ ಮೋರ್ ಓವರ್ ಶಿ ಈಸ್ ಎ ಕ್ಯಾನ್ಸರ್ ಪೇಷಂಟ್. ಆಯ್ತಾ? ಅವ್ರು ಹೆಂಗೆ ಬರ್ತಾರೆ ಈ ಥರ ಸಿಲಿಂಡರ್ ಬಂದು ತೊಗೊಂಡೋಗಿ ಅಂತಂದರೆ 20ನೇ ತಾರೀಕು ಬನ್ನಿ ಅಂತ ಹೇಳಿದ್ರು. ಇವ್ರಿಗೆ ಗೊತ್ತಿಲ್ವಾ ಬಸವೇಶ್ವರ ಜಯಂತಿ ದಿವಸ ರಜಾ ಇದೆ ಅನ್ನೋದು? ಹೆಂಗೆ ಬರಬೇಕು ನೋಡಿ, 76 ಇಯರ್ಸ್ ಅವ್ರ ತಾಯಿಯವರು. ಶಿ ಈಸ್ ಎ ಕ್ಯಾನ್ಸರ್ ಪೇಷಂಟ್. ಈವನ್ ದೋ ಟೈಮು ಫೋನ್ ಎಂಗೇಜ್ ಬರುತ್ತೆ ಸರ್. ಬೆಳಿಗ್ಗೆ 10 ಸರಿ ಮಾಡಿದ್ದೀನಿ ನಾನು. 404 ಭರತ್ ಗ್ಯಾಸ್ RR ನಗರ್. ತಗೊಂಡೋಗಿ ಸರ್ 5607 ನೋಡಿ, ಇದು ನಂಬರು ನೋಡಿ. पंजीकृत नहीं है। ನೋಡಿ, ಏನೋ ಪಂಜೀಕರಣ ನಹಿ ಅಂತ ಬರ್ತಾ ಇದೆ. कॉल करें। The number is not registered. 7 ಗಂಟೆನಲ್ಲಿ ನಾನು ಇವತ್ತು ಚೆಕ್ ಮಾಡಬೇಕು ಅಂತಾನೆ ಇಲ್ಲೇ ನಿಂತ್ಕೊಂಡು ಇವ್ರ ಆಫೀಸ್ ಎದುರುಗಡೆನೇ ನಿಂತ್ಕೊಂಡು ಫೋನ್ ಮಾಡಿದ್ದೀನಿ. ಎಂಗೇಜು. ಏನು ಮಾಡ್ಬೇಕು ಇವ್ರಿಗೆ ಫೋನ್ಗೆ? ಆಗಿರೋರು ಇಲ್ಲಿ ನೋಡಿ ರಿಂಗ್ ಆಗ್ತಾ ಇದೆಯಂತೆ. 1 ಸೆಕೆಂಡು ನೋಡಿ, 1 ಸೆಕೆಂಡು. ಫೋನ್ ರಿಂಗ್ ಆಗ್ತದೆ. ಎಲ್ಲಿ ರಿಂಗ್ ಆಗ್ತದೆ? ಆಫೀಸ್ ಒಳಗಡೆ ನೋಡಿ, ಇದು ಫೋನ್ ರಿಂಗ್ ಆಗ್ತಾ ಇದೆ. ನೋಡಿ, ಇದು ಫೋನ್ ರಿಂಗ್ ಆಗ್ತಾ ಇದೆ, ಬಟ್ ಎಲ್ಲಿ ಆಫೀಸ್ ಒಳಗಡೆ ಗ್ಯಾಸ್ ರಿಂಗ್ ಆಗ್ತಾ ಇಲ್ಲ. ನೋಡಿ, ಭಾರತ್ ಗ್ಯಾಸ್ ಆಫೀಸ್ RR ನಗರ್ ರಿಂಗ್ ಆಗ್ತಾ ಇದೆ, ಬಟ್ ಏನು ಪ್ರಯೋಜನ ಇಲ್ಲ. ಸೊ ಹೂ ಈಸ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಓವರ್ ಹಿಯರ್? ನೋಡಿ, ಇಲ್ಲಿ 2 ಫೋನ್ಸ್ ಇದೆ, ಇಲ್ಲಿ 2 ಫೋನ್ಸು ಇದು ರಿಂಗ್ ಆಗ್ತಾ ಇಲ್ಲ, ಬಟ್ ಅದ್ರಲ್ಲಿ ರಿಂಗ್ ತೋರಿಸ್ತಾ ಇದೆ. ಐ ಡೋಂಟ್ ನೋ ಹೌ ದೀಸ್ ಪೀಪಲ್ ಆರ್ ವರ್ಕಿಂಗ್. ಇವರೊಬ್ಬರನ್ನೇ ರೆಸ್ಪಾನ್ಸಿಬಲ್ ಅನ್ನೋದಕ್ಕಿಂತ ದಿಸ್ ಈಸ್ ದ ಏಜೆನ್ಸಿ ವಿಚ್ ದೇ ಆರ್ ಟೇಕಿಂಗ್ ಇನ್ ಎ ಬ್ಯಾಡ್ ಮ್ಯಾನರ್. ಓಕೆ, ಅವ್ರು ಯಾರೋ ಓನರ್ ಅಂತ ಬಂದರು, ಅಷ್ಟು ಬೇಗ ಓಡೇ ಹೋದ್ರು ಅವರು. ಸೊ ಈ ಗಂಟೆ ನಾವು ಬಂದಿರೋಂಥದ್ದು BECS ಗ್ಯಾಸ್ ಏಜೆನ್ಸಿ ಹತ್ರ ನಾನು ಬಂದಿರೋಂಥದ್ದು. ಈ ಗಂಟೆ ಮಾತಾಡಿದ್ರು ವೃದ್ಧರು, ಹೆಚ್ಚು ಕಡಿಮೆ 70-76 ವರ್ಷದಂತ ಆಗಿರೋರೆಲ್ಲ ಇಲ್ಲಿಗೆ ಬಂದು ಗ್ಯಾಸ್ ತಗೊಂಡು ಹೋಗ್ಬೇಕು ಅಂತ ಅವರು ಒತ್ತಾಯ ಮಾಡ್ತಾರಂತೆ. ಇವ್ರು ಏಜೆನ್ಸಿ ಮಾಡಿಕೊಂಡು ಡಿಸ್ಟ್ರಿಬ್ಯೂಟರ್ ಮಾಡಿಕೊಂಡು ಅವ್ರ ಮನೆ ಹತ್ರ ತಲುಪಿಸ್ಲಿಲ್ಲ ಅಂತ ಅಂದ್ರೆ ತಪ್ಪು ಯಾರ್ದು? ಆಯ್ತಾ? ಹುಡುಗ 60 ಜನಕ್ಕೆ ಮೋಸ ಮಾಡಿದ್ದಾನೆ, ಅವನ್ನ ಕೆಲಸದಿಂದ ತೆಗ್ದಾಕಿದೀವಿ, ಡೆಲಿವರ್ ಅನ್ನೋ ಮೆಸೇಜ್ ಅದೇ ತರ ಬಂದಿದೆ ಅಂತ ಹೇಳ್ತಾರಲ್ಲ. ಡೆಲಿವರ್ ಅನ್ನೋ ಮೆಸೇಜ್ ಅಂತ ಬಂದ್ಮೇಲೆ ಅವ್ನಿಗೆ OTP ಹೋದ್ರೆ ತಾನೇ ಡೆಲಿವರ್ ಅಂತ ಬರೋದು. OTP ಹೆಂಗೆ ಅವ್ನಿಗೆ ಹೋಗುತ್ತೆ? ಅಕಸ್ಮಾತ್ ನನ್ನ ನಂಬರ್ ಇದೆ, ನನ್ನ ನಂಬರ್ ಅಲ್ಲಿ ಗ್ಯಾಸ್ ರಿಜಿಸ್ಟರ್ ಆಗಿದೆ ಅಂತ ಅಂದಾಗ ನಾನು ಅದು ಡೆಲಿವರ್ ಅಂತ ಹೇಳ್ಬೇಕು ಅಂತ ಅಂದ್ರೆ ನಾನು ಅದನ್ನ OTP ಕೊಡ್ಬೇಕು. ವಿತೌಟ್ OTP ಕೊಡ್ದೇನೆ ಡೆಲಿವರ್ ಅನ್ನೋ ಮೆಸೇಜ್ ಹೆಂಗೆ ಬರುತ್ತೆ? ಇದೆಲ್ಲ ಕೆಲವು ಕುಂದುಕೊರತೆಗಳಿದೆ ಗ್ಯಾಸ್ ಏಜೆನ್ಸಿನಲ್ಲಿ. ಇಲ್ಲಿ ನಡೀತಾ ಇರುವಂತದ್ದು ಅದೇನೆ. ಇದು BECS ಗ್ಯಾಸ್ ಏಜೆನ್ಸಿನಲ್ಲಿ ನಡೀತಾ ಇರೋಂಥದ್ದು ಒಂದೇನೆ. ಓನರ್ ಅಂತ ಬಂದ್ರು, ಓನರ್ ಅಂತ ಬಂದ್ಬಿಟ್ಟು ಇವರು ಓಡೋದ್ರು. ಅದಾದ್ಮೇಲೆ ಈಗ ವಯಸ್ಸಾಗಿರೋಂಥ ಕೆಲವು ವೃದ್ಧರಿಗೆ ಇವಾಗ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಪಾಪ ಒಂದು ಹೆಣ್ಮಗ ಅಲ್ಲಿ ಕೆಲಸ ಮಾಡ್ತಾ ಇರೋಂಥ ಟೆಲಿಕಾಲರ್ಸ್ಗೆ ರಿಂಗ್ ಹೋಗುತ್ತೆ, ಬಟ್ ರಿಂಗ್ ಆಗಲ್ಲ. 2 ಫೋನನ್ನು ತೋರಿಸಿದೀನಿ, ಪ್ರಯೋಜನ ಇಲ್ಲ. ಅದೇ ತರ ಈಗ ಕೇಳಿದ್ಮೇಲೆ 72 ವರ್ಷದ ವಯಸ್ಸು ಆ ವೃದ್ಧೆಯನ್ನ ಈಗ ಟೋಕನ್ ಬರ್ಕೊಟ್ಟಿದ್ದಾರೆ. ರಾಘವೇಂದ್ರ ದೇವಸ್ಥಾನದ ಹತ್ರ ಹೋಗಿ ನೀವು ಈಸ್ಕೊಳ್ಳಿ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಇಲ್ಲಿ ಬಂದೇ ಈಸ್ಕೊಬೇಕಾ? ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆನಾ ಇಲ್ಲ ಏಜೆನ್ಸಿಯವರು ಹೊಣೆನಾ? ಇಷ್ಟು ಹೇಳ್ತಾ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿ ಆಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.